ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ವಿದ್ಯಾ ವಿಶ್ವವಿಧಾತಾರಂ ವಿದ್ಯಾ ಕರ್ಮಚಕ್ಷಣಂ ವಿದ್ಯಾ ಪಂಚಾನನಂ ವಂದೇ ವಿದ್ಯಾದಂ ಸರ್ವದಂ ಗುರುಂ. ಗುರುಗಳ ಸ್ಮರಣೆಯನ್ನು ಮಾಡ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಹಾಗಿದ್ದರೆ ಮೊಟ್ಟ ಮೊದಲಿಗೆ ನಮ್ಮ ಕಾರ್ಯಕ್ರಮದ ಭಾಗ ಯಾವುದು ತಮಗೆಲ್ಲರಿಗೂ ಕೂಡ ಗೊತ್ತು. ದಿನ ವಿಶೇಷವನ್ನು ನೋಡ್ತಾ ಹೋಗೋಣ. ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಫಾಲ್ಗುಣ ಮಾಸದಲ್ಲಿ ಇವತ್ತಿನ ದಿವಸ ನಾವಿದ್ದೇವೆ. ಕೃಷ್ಣ ಪಕ್ಷ ತೃತೀಯ ತಿಥಿಯನ್ನು ನಾವು ನೋಡ್ತಾ ಇದ್ದೇವೆ. ಚಿತ್ತಾ ನಕ್ಷತ್ರ, ಧ್ರುವ ಯೋಗ, ವಿಷ್ಟಿಕರಣವನ್ನು ನಾವು ಇವತ್ತು ಪಂಚಾಂಗದಲ್ಲಿ ಕಾಣ್ತಾ ಇದ್ದೇವೆ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ನೋಡ್ತಾ ಹೋಗೋಣ. ಏನು ಅಂತಂದರೆ ಸನಾತನ ಧರ್ಮದ ವಿವಿಧವಾಗಿರತಕ್ಕಂತಹ ಪರಿಚಯ. ಯಾಕೆ ನಾನು ಈ ಮಾತು ಹೇಳಿಕತ್ತೇನೆ ಅಂತಂದ್ರೆ, ಪರಿಚಯ ಅಂತನ್ನುವಂತಹ ಶಬ್ದ ಹೇಳಿಕೊಡ್ತದೆ ನಮಗೆ ಯಾವುದರ ಒಂದು ವಸ್ತುವಿನ ಸಾಮೀಪ್ಯ ಇವತ್ತಿನ ದಿವಸ ಸಿಗಬೇಕಾಗಿದೆ ಅಂತ. ಸಾಮೀಪ್ಯ ಯಾವುದ್ರದ್ದು ಸಿಗಬೇಕು ನಮಗೆ ಅಂತ ಪ್ರಶ್ನೆ ಮಾಡಿಕೊಂಡಾಗ ಅದಕ್ಕೆ ಉತ್ತರವನ್ನು ನಾವು ಪಡಿತೇವೆ. ನಮಗೆ ಇವತ್ತಿನ ದಿವಸ ಪ್ರಕೃತಿಯ ಸಾಮೀಪ್ಯ ಬೇಕು. ಯಾಕೆ? ನಾವು ಬಂದದ್ದೇ ಪ್ರಕೃತಿಯಿಂದ. ಸೊ ಹೀಗಾಗಿ ಪ್ರಕೃತಿಯ ಸಾಮೀಪ್ಯವನ್ನು ನಾವು ಯಾಕೆ ಪಡಿಬೇಕು ಅಂತಂದ್ರೆ, ನಮ್ಮ ಅಸ್ತಿತ್ವವೇ ಪ್ರಕೃತಿಯಿಂದ. ಪ್ರಕೃತಿ ಇಲ್ಲ ಅಂತಂತಂದರೆ ನಮ್ಮ ಅಸ್ತಿತ್ವ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಹೀಗೆ ಧರ್ಮಾಚರಣೆಯನ್ನು ನಾವು ಮಾಡ್ತಾ ಹೊರಟುವೆ ಅಂತಂತಂದ್ರೆ ನಮಗೆ ಪ್ರಕೃತಿಯೇ ಸಹಕಾರಿ ಕಾರಣ. ಪ್ರಕೃತಿಯೇ ನಮಗೆ ಸಹಕಾರಿ ಕಾರಣವಾಗಿರ್ತದೆ. ಸೊ ಇಂತಹ ಸಹಕಾರಿ ಕಾರಣಗಳನ್ನು ಅನುಸರಿಸಿಕೊಂಡು ನಾವು ಹೊರಟಾಗ ಈ ಪ್ರಕೃತಿಯ ವಿಸ್ಮಯ ಏನು ಅಂತನ್ನೋದು ನಮಗೆ ಗೊತ್ತಾಗ್ತದೆ. ಸೊ ಇಂತಹ ಎಲ್ಲ ಪರಿಚಯಗಳನ್ನು ತಿಳಿದುಕೊಳ್ಳುವಂತಹ ಸಮಯವೇ ಈ ಸನಾತನ ಧರ್ಮ ಕಾರ್ಯಕ್ರಮ. ಬನ್ನಿ ಹಾಗಿದ್ರೆ ಇವತ್ತಿನ ಸೂರ್ಯೋದಯ ಎಷ್ಟು ಗಂಟೆಗಾಗಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಬೆಳಗ್ಗೆ ಸೂರ್ಯೋದಯ 6:33 ಆಗಿದೆ. ಸೂರ್ಯಾಸ್ತ ಸಾಯಂಕಾಲ 6:35 ಆಗ್ತಾ ಇದೆ. ರಾಹುಕಾಲವನ್ನು ಮಧ್ಯಾಹ್ನ 3 ಗಂಟೆಗೆ ನೋಡ್ತಾ ಇದ್ದೇವೆ. ಸಾಯಂಕಾಲ 5:06 ಕೂಡ ರಾಹುಕಾಲವಿದೆ. ಯಮಗಂಟ ಕಾಲವನ್ನು 9:35 ನೋಡ್ತೇವೆ. ಹಾಗೂ 9:35 ಹೆಚ್ಚು ಕಡಿಮೆ 10:15 ಕೂಡ ನಾವು ಯಮಗಂಟ ಕಾಲವನ್ನು ನೋಡ್ತಾ ಇದ್ದೇವೆ. ಇವತ್ತಿನ ದಿವಸ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವಾಹನ ತೆಗೆದುಕೊಳ್ಬೇಕು ಇರಬಹುದು, ಅಥವಾ ಯಾವುದೇ ರೀತಿಯಾದಂತಹ ಕ್ರಯ ವಿಕ್ರಯ ಇರಬಹುದು. ಸೊ ಯಾವುದೇ ರೀತಿಯಾದಂತಹ ಕೊಡತಗೊಳ್ಳೋ ವ್ಯವಹಾರ ಇರಬಹುದು. ಇದೆಲ್ಲವನ್ನು ಮಾಡಲಿಕ್ಕೆ ಒಂದು ಅದ್ಭುತವಾದಂತಹ ಸಮಯವನ್ನು ತೀರಿಸಿಕೊಡಿ ಗುರುಗಳೇ ಅಂತ ಕೇಳಿದರೆ, ಮಧ್ಯಾಹ್ನ ಸರಿಯಾಗಿ 12:05 ಪ್ರಾರಂಭವಾಗುವಂಥ ಈ ಮುಹೂರ್ತ 12:35 ಕೂಡ ಇದೆ. ಸೊ ಈ ಸಂದರ್ಭದಲ್ಲಿ ಅವಶ್ಯವಾಗಿ ನೀವು ಎಲ್ಲ ಶುಭ ಕಾರ್ಯಗಳನ್ನು ಮಾಡಬಹುದಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.